ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಬಂದು ಜಿಯೋಗ್ರಫಿ ಭೂಗೋಳಶಾಸ್ತ್ರ ಈ ಹಿಂದೆ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು. ಸೊ ಮೊದಲಿಗೆ ನಾವು ನೋಡೋದಾದರೆ, ಸೊ ಈಗೇನು ಆಲ್ರೆಡಿ PSI ಫೈನಲ್ ಪ್ರಿಪ್ರೇಷನ್ ಒಂದು ಡೇಟ್ ಫಿಕ್ಸ್ ಆಗಿತ್ತು, ಮತ್ತೆ ಮುಂದಕ್ಕೆ ಹಾಕಿದ್ದಾರೆ ಎಕ್ಸಾಮು. ಸೊ ಇನ್ನೊಂದು ತಿಂಗಳು ಇಲ್ಲ, ಒಂದು ತಿಂಗಳಿದೆ ಆಲ್ಮೋಸ್ಟು ಆ ಒಂದು ಫೈನಲ್ ಪ್ರಿಪ್ರೇಷನ್ಗಾಗಿ ಈ ಹಿಂದೆ ಕೇಳಿರ್ತಕ್ಕಂಥ ಭೂಗೋಳಶಾಸ್ತ್ರದ ಕೆಲವೊಂದು ಪ್ರಶ್ನೆಗಳು. ಸೊ ನೋಡಿ, ಮೊದಲಿಗೆ ನಾವು ನೋಡೋದಾದರೆ ಇಲ್ಲಿ ಹೊಂದಿಸಿ ಬರೆಯಿರಿ ವಾಯುಗುಣದ ಪ್ರಕಾರ ಲಕ್ಷಣಗಳು. ಸೊ ಸವನ್ನ, ಆರ್ದ್ರ ಉಷ್ಣವಲಯ, ಪಶ್ಚಿಮ ಕರಾವಳಿ ಸಮುದ್ರ, ಮಧ್ಯ ಅಕ್ಷಾಂಶ ಮರುಭೂಮಿ ಕೊಡಿದರೆ ಈ ಒಂದು 4 ವಾಯುಗುಣಕ್ಕೆ ಪ್ರಕಾರ ಅದರ ಒಂದು ಲಕ್ಷಣವನ್ನು ನಾವು ಹೊಂದಿಸಿ ಬರೀಬೇಕಾಗುತ್ತೆ. ಸೊ ನೋಡಿ, ಸವನ್ನ ಅಂತಕ್ಕಂಥದ್ದು ಇಲ್ಲಿ 5 ಆಪ್ಷನ್ ಇದೆ. 1, 2, 3, 4, 5 ಕೊಟ್ಟಿದ್ದಾರೆ. 15 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಮತ್ತು ಮುಳ್ಳಿನ ಪೊದೆಯ ಸಸ್ಯವರ್ಗ ಅಂತ ಏನಿದೆ, ಇದು ಬಂದು ನಾವು ಮಧ್ಯ ಅಕ್ಷಾಂಶ ಮರುಭೂಮಿ ಅಂತ ಹೇಳ್ಬೋದು. ಮರುಭೂಮಿ ಅಂತ ಹೇಳಿದಾಗ ಕಡಿಮೆ ಮಳೆ ಮತ್ತು ಮುಳ್ಳಿನ ಪೊದೆಯ ಸಸ್ಯವರ್ಗ ಈ ಒಂದು ಅಕ್ಷಾಂಶ ಮರುಭೂಮಿಯಲ್ಲಿ ಕಂಡುಬರುತ್ತೆ ಅಲ್ವಾ. ಸೊ ಫಸ್ಟ್ ಒನ್ ಅದಾಯಿತು ನಮಗೆ. ನೆಕ್ಸ್ಟ್ ಸವನ್ನ ಅಂತ ಹೇಳೋದಾದರೆ ಕಡಿಮೆ ಮಳೆ, ದೀರ್ಘ ಒಣ ಋತು, ಕುರುಚಲು ಮತ್ತು ಸಣ್ಣ ಹುಲ್ಲಿನ ಸಸ್ಯವರ್ಗ ಬಂದು ಈ ಸವನ್ನದಲ್ಲಿ ಕಂಡುಬರುತ್ತೆ. ನೆಕ್ಸ್ಟು ಆರ್ದ್ರ ಉಷ್ಣವಲಯ. ಆರ್ದ್ರ ಅಂತ ಅಂದಾಗ ಅಲ್ಲಿ ಮಳೆ ಜಾಸ್ತಿ, ಆರ್ದ್ರ ಅಂದರೆ ತೇವ ಅಂತ ಹೇಳ್ತೀವಿ. ಸೊ ಹಾಗಾಗಿ ನಾವು ವಾರ್ಷಿಕ ಮಳೆ 75 ಸೆಂಟಿಮೀಟರು, ಯಾವುದೇ ಹೇಳಿಕೊಳ್ಳುವಂತಹ ಒಣ ಋತು ಇರೋದಿಲ್ಲ. ಅರಣ್ಯ ಸಸ್ಯವರ್ಗ ಈ ಒಂದು ಆರ್ದ್ರದಲ್ಲಿ ಇರುತ್ತೆ. ಅಂದರೆ ವಾರ್ಷಿಕ ಮಳೆ 75 ಸೆಂಟಿಮೀಟರ್ ಇರುತ್ತೆ, ಒಣಗಿರತಕ್ಕಂಥ ಒಂದು ಋತು ಇರೋದಿಲ್ಲ ಅಲ್ಲಿ. ಇನ್ನು ನೆಕ್ಸ್ಟು ಪಶ್ಚಿಮ ಕರಾವಳಿ ಅಂತ ಏನು ಹೇಳ್ತೀವಿ. ಪಶ್ಚಿಮ ಕರಾವಳಿಯಲ್ಲಿ ವಾರ್ಷಿಕ ಉಷ್ಣಾಂಶ 20 ಡಿಗ್ರಿ ಅಕ್ಷಾಂಶಕ್ಕಿಂತ ಕಡಿಮೆ ಮತ್ತು ಮಿಶ್ರ ಗಟ್ಟಿ ಮರದ ಕೋನಿಫರಸ್ ಸಸ್ಯವರ್ಗ ಇರುತ್ತೆ ಪಶ್ಚಿಮ ಕರಾವಳಿ ಸಮುದ್ರ. ನೋಡಿ ಫ್ರೆಂಡ್ಸ್, ಇಲ್ಲಿ ಸವನ್ನ ಅಂತಕ್ಕಂಥದ್ದು ನಿಮ್ಗೆ ಅರ್ಥ ಆಗಲ್ಲ ಅಂದ್ರೆ, ಪಶ್ಚಿಮ ಕರಾವಳಿ ಅರ್ಥ ಆಗಲ್ಲ ಅಂದರೆ ನೋಡಿ, ಆರ್ದ್ರ ಅಂತಕ್ಕಂಥದ್ದು ತೇವ ಅಂತಕ್ಕಂತ ಹೇಳ್ತೀವಿ, ಮಳೆ ಜಾಸ್ತಿ ಇರೋ ಕಡೆ ಅಂತ ಹೇಳ್ತೀವಿ. ಸೊ ಹಾಗಾಗಿ ವಾರ್ಷಿಕ ಮಳೆ 75 ಸೆಂಟಿಮೀಟ್ರು ಆರ್ದ್ರ ಬರುತ್ತೆ. ನೆಕ್ಸ್ಟ್ ಮರುಭೂಮಿ ಅಂತ ಹೇಳಿದಾಗ ಅಲ್ಲಿ ಕಡಿಮೆ ಮಳೆ ಇರುತ್ತೆ. ನೆಕ್ಸ್ಟು ಮುಳ್ಳಿನಂತಹ ಪೊದೆಯ ಸಸ್ಯವರ್ಗ ಅಲ್ಲಿ ಕಂಡುಬರುತ್ತೆ. ಫಾರ್ ಎಕ್ಸಾಂಪಲು ಏನು ಅನಾನಸ್ ಅಥವಾ ಇದು ಹೇಳ್ತೀವಿ ಏನು ಈಚಲು ಮರ. ಸೊ ಆ ಥರ ಜಾತಿಯ ಒಂದು ಮರಗಳು ಈ ಮರುಭೂಮಿಯಲ್ಲಿ ಜಾಸ್ತಿ ಕಂಡುಬರುತ್ತೆ. ಸೊ ಹಾಗಾಗಿ ನಮಗೆ ಆನ್ಸರ್ ಗೊತ್ತಾಯ್ತು. ಈಗ ಸವನ್ನ ಬಂದು ಕಡಿಮೆ ಮಳೆ, ಆರ್ದ್ರ ಉಷ್ಣವಲಯ ಬಂದು ವಾರ್ಷಿಕ ಮಳೆ 75 ಸೆಂಟಿಮೀಟರು, ಪಶ್ಚಿಮ ಕರಾವಳಿ ಬಂದು ವಾರ್ಷಿಕ ಉಷ್ಣಾಂಶ 20 ಡಿಗ್ರಿ ಅಕ್ಷಾಂಶಕ್ಕಿಂತ ಕಡಿಮೆ ಮತ್ತು ಮಿಶ್ರ ಗಟ್ಟಿ ಮರದ ಕೋನಿಫರಸ್ ಸಸ್ಯವರ್ಗ, ಮಧ್ಯ ಅಕ್ಷಾಂಶ ಮರುಭೂಮಿ ಬಂದು 15 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಮತ್ತು ಮುಳ್ಳಿನ ಪೊದೆಯ ಸಸ್ಯವರ್ಗ ಇಷ್ಟಾಗಿರುತ್ತೆ. ಸೊ ನೆಕ್ಸ್ಟ್ ಹೊಂದಿಸಿ ಬರೆಯಿರಿ ಲಿಗ್ನೈಟು, ಕಲ್ಲಿದ್ದಲು, ಮೈಕಾ, ಝರಿಯಾ, ಹಜರಿಬಾಗ್, ನೈವೇಲಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಮಗೆ ಕಲ್ಲಿದ್ದಲು ಆಲ್ಮೋಸ್ಟ್ ಅಲ್ಲಿ ಗೊತ್ತಿದೆ. ಕಲ್ಲಿದ್ದಲು ಬಂದು ಝರಿಯಾ ಅಂತಕ್ಕಂಥದ್ದು, ಕಲ್ಲಿದ್ದಲು ಝರಿಯಾ ಫೇಮಸ್ ಆಗಿದೆ. ಸೊ ನೆಕ್ಸ್ಟು ಲಿಗ್ನೈಟ್ ಅಂತಕ್ಕಂಥದ್ದು ಬಂದು ನಮಗೆ ನೈವೇಲಿಯಲ್ಲಿ ಕಂಡುಬರುತ್ತೆ. ನೈವೇಲಿ, ಲಿಗ್ನೈಟ್ ಬಂದು ನೈವೇಲಿ, ಮೈಕಾ ಬಂದು ಹಜರಿಬಾಗ್. ಸೊ ನೋಡಿದ್ರೆ ನಾವು ಹೇಳೋದಾದ್ರೆ ನೋಡಿ, ಭಾರತವು ಕಲ್ಲಿದ್ದಲು ಉತ್ಪಾದನೆ ಚೈನಾ, ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಆಸ್ಟ್ರೇಲಿಯಾದ ನಂತರ 4ನೇ ಸ್ಥಾನವನ್ನು ಹೊಂದಿದೆ. ಸೊ ಈ 4ನೇ ಸ್ಥಾನ ಅಂದರೆ ಚೈನಾ, ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಆಸ್ಟ್ರೇಲಿಯಾ ನಂತರ 4ನೇ ಸ್ಥಾನವನ್ನು ಕಲ್ಲಿದ್ದಲಿನಲ್ಲಿ ಭಾರತವನ್ನು ಹೊಂದಿದೆ. ಇದರಲ್ಲಿ ಭಾರತವು ಪ್ರಪಂಚದ ಒಟ್ಟು ಕಲ್ಲಿದ್ದಲು ನಿಕ್ಷೇಪದಲ್ಲಿ 8.7% ಹೊಂದಿದ್ದು 7% ಉತ್ಪಾದಿಸುತ್ತದೆ. ಝರಿಯಾವು ಜಾರ್ಖಂಡ್ ರಾಜ್ಯದ ಧನ್ಬಾದ್ ಜಿಲ್ಲೆಯಲ್ಲಿ ಬರುವಂತಹ ಭಾರತದ 3ನೇ ಸ್ಥಾನದಲ್ಲಿರುವ ಅತಿ ದೊಡ್ಡ ಗಣಿಗಾರಿಕೆಯ ಕೇಂದ್ರವಾಗಿರುತ್ತದೆ. ನೆಕ್ಸ್ಟ್ ಲಿಗ್ನೈಟ್ ಇಲ್ಲದಾದರೆ ಕಲ್ಲಿದ್ದಲು ಭಾರತದ ತಮಿಳುನಾಡು ಅತಿ ಹೆಚ್ಚು ಲಿಗ್ನೈಟ್ ಕಲ್ಲಿದ್ದಲ ನಿಕ್ಷೇಪವನ್ನು ಹೊಂದಿದ್ದು ಒಟ್ಟು ಲಿಗ್ನೈಟ್ನ 80% ಇರುತ್ತದೆ ಲಿಗ್ನೈಟು. ನೆಕ್ಸ್ಟ್ ನೈವೇಲಿ ಬಂದು ನೈವೇಲಿ ಲಿಗ್ನೈಟ್ನ ಮುಖ್ಯ ಕ್ಷೇತ್ರವಾಗಿದ್ದು ನೈವೇಲಿ ಲಿಗ್ನೈಟ್ ಕಾರ್ಪೊರೇಷನ್ ಅನ್ನು ಸ್ಥಾಪಿಸಿದೆ. ಸೊ ನೈವೇಲಿಯು ಲಿಗ್ನೈಟ ಒಂದು ಕಾರ್ಪೊರೇಷನ್ನ ಆ ಒಂದು ನೈವೇಲಿಯಲ್ಲಿ ಇದೆ. ಇನ್ನು ನೆಕ್ಸ್ಟ್ ಅಬ್ರಕ ಬಂದು ಭಾರತವು ಪದರ ರೂಪದ ಅಬ್ರಕದ ಉತ್ಪಾದನೆಗೆ ಹೆಸರಾಗಿದ್ದು ಪ್ರಪಂಚದಲ್ಲಿ ಅತಿ ಹೆಚ್ಚು ನಿಕ್ಷೇಪನ ಹೊಂದಿದ್ದು ಮೊದಲ ಸ್ಥಾನದಲ್ಲಿದೆ. ಅಬ್ರಕದಲ್ಲಿ ಪ್ರಪಂಚದಲ್ಲಿ ಮೊದಲನೇ ಸ್ಥಾನ ಭಾರತ ಇದೆ. ನೆಕ್ಸ್ಟ್ ಅಬ್ರಕದ ಕ್ಷೇತ್ರ ಮತ್ತು ಉತ್ಪಾದನೆ ಎರಡರಲ್ಲೂ ಆಂಧ್ರ ಪ್ರದೇಶವು ಮೊದಲ ಸ್ಥಾನದಲ್ಲಿದೆ. ಅಬ್ರಕದಲ್ಲಿ ಭಾರತ ಇದೆ, ಭಾರತದಲ್ಲಿ ಆಂಧ್ರ ಪ್ರದೇಶ. ನೆಕ್ಸ್ಟ್ ಜಾರ್ಖಂಡ್ನ ಹಜರಿಬಾಗ್ ಜಿಲ್ಲೆಯ ಅಬ್ರಕದ ಉತ್ಪಾದನೆಗೆ ಹೆಸರುವಾಗಿದೆ. ಜಾರ್ಖಂಡ್ನ ಹಜರಿಬಾಗಲ್ಲಿ ಅಬ್ರಕ ಇದೆ, ನೈವೇಲಿ ಲಿಗ್ನೈಟ್ ಇದೆ. ನೆಕ್ಸ್ಟು ಕಲ್ಲಿದ್ದಲು ಬಂದು ಝರಿಯಾ ಜಾರ್ಖಂಡ್. ನೆಕ್ಸ್ಟ್ ಕ್ವಶನ್ ನೋಡಿ, ವ್ಯವಸಾಯದ ಮಣ್ಣು, ಮಣ್ಣಿನ ವಿಧಗಳು ಕೊಟ್ಟಿದ್ದಾರೆ ಮತ್ತು ಅದೊಂದು pH ಮೌಲ್ಯಗಳನ್ನು ಕೊಟ್ಟಿದ್ದಾರೆ. ವ್ಯವಸಾಯದ ಮಣ್ಣು, ಪೂರ್ಣ ಆಮ್ಲೀಯ ಮಣ್ಣು, ತಟಸ್ಥ ಮಣ್ಣು, ಪೂರ್ಣ ಆಲ್ಕಲೈನ್ ಮಣ್ಣು. ಸೊ ಇದರ pH ವ್ಯಾಲ್ಯೂಗಳನ್ನು ಸಹ ಕೊಟ್ಟಿದ್ದಾರೆ. ಇದಕ್ಕೆ ಮೊದಲು ನಾನು ಎಕ್ಸ್ಪ್ಲನೇಷನ್ ತಿಳ್ಕೊಂಡು ಆಮೇಲೆ ಇದಕ್ಕೆ ಆನ್ಸರ್ಗೆ ಬರೋಣ ನಾವು. ನೋಡಿ, ಇಲ್ಲಿ ಮಣ್ಣಿನ pH ಮಣ್ಣಿನಲ್ಲಿನ ಆಮ್ಲೀಯತೆ ಮತ್ತು ಕ್ಷಾರೀಯತೆಯ ಅಳತೆಯನ್ನು ತೋರಿಸುತ್ತೆ.
ನೆಕ್ಸ್ಟ್ ಪಿ ಎಚ್ ಮಟ್ಟಗಳು 0ಯಿಂದ 14ರವರೆಗೆ ಇರುತ್ತದೆ. 0ಯಿಂದ 14ರವರೆಗೆ ಈ ಪಿ ಎಚ್ ಮಟ್ಟ ಇರುತ್ತೆ. ಅದರಲ್ಲಿ 7 ಅಂತ ಅಂದರೆ ತಟಸ್ಥವಾಗಿರುತ್ತೆ. ಪಿ ಎಚ್ ವ್ಯಾಲ್ಯೂ ತಟಸ್ಥ ಅಂತ ಹೇಳಿದರೆ, 7ಕ್ಕಿಂತ ಕಡಿಮೆ ಇದ್ದರೆ ಆಮ್ಲೀಯ ಜಾಸ್ತಿ ಅಂತ, 7ಕ್ಕಿಂತ ಹೆಚ್ಚಾದರೆ ಅದು ಕ್ಷಾರೀಯವಾಗಿರುತ್ತದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಹೆಚ್ಚಿನ ಸಸ್ಯಗಳಿಗೆ ಸೂಕ್ತವಾದ ಪಿ ಎಚ್ ಶ್ರೇಣಿ ಬಂದು 5.5ರಿಂದ 7ರ ನಡುವೆ ಇರುತ್ತದೆ ಸಸ್ಯಗಳಲ್ಲಿ. ಆದಾಗ್ಯೂ ಅನೇಕ ಸಸ್ಯಗಳು ಈ ವ್ಯಾಪ್ತಿಯ ಹೊರಗಿನ ಪಿ ಎಚ್ ಮೌಲ್ಯಗಳಲ್ಲಿ ಅಭಿವೃದ್ಧಿ ಹೊಂದಲು ಹೊಂದಿಕೊಂಡಿವೆ. ಅಂದರೆ ಅಧಿಕ ಆಮ್ಲೀಯತೆ ಅಂದರೆ 4.5ಕ್ಕಿಂತ ಕಡಿಮೆ ಇರುತ್ತೆ. ಸೊ ಸಾಧಾರಣ ಆಮ್ಲೀಯತೆ ಅಂದರೆ 4.5ರಿಂದ 5.5, ಸ್ವಲ್ಪ ಆಮ್ಲೀಯತೆ ಅಂದರೆ 5.5ರಿಂದ 6.5, ತಟಸ್ಥ ಮಟ್ಟ ಅಂದರೆ 6.5ರಿಂದ 7.5, ಕ್ಷಾರೀಯತೆ ಅಂದರೆ 7.5ರಿಂದ 8.5, ಅಧಿಕ ಕ್ಷಾರೀಯತೆ ಒಂದು 8.5. ನೋಡಿ ಇವಾಗ ನಮಗೆ ಆನ್ಸರ್ ಯಾವುದು? ವ್ಯವಸಾಯದ ಮಣ್ಣು ಅಂತ ಹೇಳಿದ್ದಾರೆ. ವ್ಯವಸಾಯದ ಮಣ್ಣು ಬಂದು ನಮಗೆ ಪಿ ಎಚ್ ವ್ಯಾಲ್ಯೂ 7 ಇರಬೇಕಾಗುತ್ತೆ. ಪೂರ್ಣ ಆಮ್ಲೀಯ ಮಣ್ಣು ಬಂದಾಗ ನಮಗೆ ಪಿ ಎಚ್ 4ರಿಂದ 4.5. ತಟಸ್ಥ ಮಣ್ಣು ಬಂದು ಮತ್ತು ಪೂರ್ಣ ತಟಸ್ಥ, ನೋಡಿ ಇಲ್ಲಿ ತಟಸ್ಥ 6.5ರಿಂದ 7.5. ಸೊ ಅಂದಾಗ 6.5ರಿಂದ 7.5 ಅಂತ ಬಂದಾಗ ನಮಗೆ ಯಾವ್ದು ಬರುತ್ತೆ? ಇಲ್ಲಿ ಬರುತ್ತೆ. ನೆಕ್ಸ್ಟ್ ಪೂರ್ಣ ಆಲ್ಕಲೈನ್ ಮಣ್ಣು ಬಂದು ಪಿ ಎಚ್ 8.5ರಿಂದ 8.5 ಆಗುತ್ತೆ. ನೆಕ್ಸ್ಟು ಹೊಂದಿಸಿ ಬರೆಯಿರಿ. ವಿದ್ವಾಂಸರು ಮತ್ತು ಭೂಮಿಯ ಉಗಮ ಸಿದ್ಧಾಂತಗಳು. ಫಸ್ಟ್ ಜೀನ್ಸ್ ಮತ್ತು ಜೆಫ್ರೀಸ್, ಚೇಂಬರ್ಲಿನ್ ಮತ್ತು ಮೌಲ್ಟನ್ನು, ಕಾಂಟ್ ಮತ್ತು ಲ್ಯಾಪ್ಲೇಸ್, ಹೋಯ್ಲ್ ಮತ್ತು ಲಿಟಲ್ಟನ್. ಸೊ ಇವರ ಭೂಮಿಯ ಉಗಮ ಸಿದ್ಧಾಂತಗಳ ಬಗ್ಗೆ ಕೆಲವೊಂದು ಸಿದ್ಧಾಂತಗಳನ್ನು ಮಂಡನೆ ಮಾಡಿದ್ದಾರೆ. ಅವರಿಗೆ ಅದು ಅನುಸಾರವಾಗಿ ಯಾವುದ್ಯಾವುದು ಅಂತ ನೋಡೋದಾದರೆ ನಾವು ಮೊದಲಿಗೆ ಜೀನ್ಸ್ ಮತ್ತು ಜೆಫ್ರೀಸ್ ಅಂತಕ್ಕಂಥರು ಈ ಉಬ್ಬರವಿಳಿತದ ಕಲ್ಪನೆಯನ್ನು ಕೊಡ್ತಾರೆ. ಉಬ್ಬರವಿಳಿತದ ಕಲ್ಪನೆ ಬಂದು ಜೀನ್ಸ್ ಮತ್ತು ಜೆಫ್ರೀಸು. ಚೇಂಬರ್ಲಿನ್ ಮತ್ತು ಮೌಲ್ಟನ್ ಬಂದು ಪ್ಲಾನೆಟಿಸಿಮಲ್ ಹೈಪೋಥಿಸಿಸ್ ಅಂತಕ್ಕಂಥ ಒಂದು ಸಿದ್ಧಾಂತವನ್ನು ಕೊಡ್ತಾರೆ. ನೆಕ್ಸ್ಟು ಕಾಂಟ್ ಮತ್ತು ಲ್ಯಾಪ್ಲೇಸ್ ಅಂತಕ್ಕಂಥವ್ರು ನೆಬ್ಯುಲರ್ ಕಲ್ಪನೆಯನ್ನು ಕೊಡ್ತಾರೆ. ವಾಯ್ಲ್ ಮತ್ತು ಲಿಟಲ್ಟನ್ ಅಂತಕ್ಕಂಥವ್ರು ಸೂಪರ್ನೋವಾ ಕಲ್ಪನೆಯನ್ನು ಕೊಡ್ತಾರೆ. ಸೊ ಇವರ ಒಂದು ಉಗಮ ಸಿದ್ಧಾಂತಗಳು. ಸೊ ನೆಕ್ಸ್ಟ್ ನೋಡಿ, ತಂಡ್ರ, ಮಾನ್ಸೂನ್, ಮೆಡಿಟರೇನಿಯನ್ ಉಷ್ಣವಲಯ, ಸಮಭಾಜಕ ವೃತ್ತ, ಇದಕ್ಕೆ ಸಂಬಂಧಪಟ್ಟಂಥ ಒಂದು ಆಪ್ಷನ್ಸ್ಗಳಿದ್ದಾವೆ. ಇದಕ್ಕೆ ನಾವು ಹೊಂದಿಸಿ ಬರೆದಾಗ ಏನು ಬರುತ್ತೆ? ತಂಡ್ರ ಅಂತಕ್ಕಂಥದ್ದು ಹೆಚ್ಚು ಎತ್ತರದ ಅಕ್ಷಾಂಶಗಳು. ನೆಕ್ಸ್ಟು ಮಾನ್ಸೂನ್ ಬಂದು ಉಷ್ಣವಲಯದ ದೊಡ್ಡ ಪ್ರದೇಶ. ಮೆಡಿಟರೇನಿಯನ್ ಉಪ ಉಷ್ಣವಲಯ ಬಂದು ಭೂಖಂಡದ ಪಶ್ಚಿಮ ಅಂಚುಗಳ 30 ಡಿಗ್ರಿ ಉತ್ತರ ಮತ್ತು 40 ಡಿಗ್ರಿ ದಕ್ಷಿಣದ ಮಧ್ಯದಲ್ಲಿದೆ. ಸಮಭಾಜಕ ವೃತ್ತ ಬಂದು ಭೂಖಂಡ ಒಳಾಂಗಣಗಳು ಸಮಭಾಜಕದಲ್ಲಿ ಕಡಿಮೆ ಮಟ್ಟಕ್ಕೆ ಮಧ್ಯಮ ಎತ್ತರ ಹೊಂದಿವೆ. ಸೊ ಇದು ಆಪ್ಷನ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಓಲಾರ್ ಸರೋವರ ಮತ್ತು ಸರೋವರಗಳು ಮತ್ತು ಅವರು ಇರ್ತಕ್ಕಂಥ ರಾಜ್ಯಗಳನ್ನು ಕೊಟ್ಟಿದ್ದಾರೆ. ಓಲಾರ್ ಸರೋವರ, ಚಿಲ್ಕಾ ಸರೋವರ, ಲೋಕ್ಟಕ್ ಸರೋವರ, ನಕ್ಕಿ ಸರೋವರ. ಸೊ ನೋಡಿ, ಓಲಾರ್ ಸರೋವರ ಅಂತಕ್ಕಂಥದ್ದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡುಬರ್ತಕ್ಕಂಥ ಒಂದು ಸರೋವರ, ಓಲಾರ್ ಸರೋವರ. ಚಿಲ್ಕಾ ಸರೋವರ ಆಲ್ಮೋಸ್ಟ್ ಗೊತ್ತಿರುತ್ತೆ, ಚಿಲ್ಕಾ ಬಂದು ಒರಿಸ್ಸಾನೇ ಆಗಿರುತ್ತೆ. ನೆಕ್ಸ್ಟು ಲೋಕ್ಟಕ್ ಸರೋವರ ಬಂದು ಮಣಿಪುರ. ನಕ್ಕಿ ಸರೋವರ ಬಂದು ರಾಜಸ್ಥಾನದಲ್ಲಿ ಕಂಡುಬರ್ತಕ್ಕಂಥದ್ದು ನಕ್ಕಿ ಸರೋವರ. ಸೊ ನೋಡಿ, ಭಾರತವು ಪರ್ಯಾಯ ದ್ವೀಪವಾಗಿದ್ದು ಸುಮಾರು 6100 ಕಿಲೋಮೀಟರ್ ಉದ್ದದ ತೀರ ಪ್ರದೇಶವನ್ನು ಒಳಗೊಂಡಿದೆ. ದ್ವೀಪಗಳನ್ನು ಬಿಟ್ಟು ಅಂದರೆ ದ್ವೀಪಕ್ಕೆ ಸೇರ್ದೇನೆ ದ್ವೀಪಗಳನ್ನು ಸೇರಿಸ್ಕೊಂಡು 7516 ಕಿಲೋಮೀಟರು. ನೆಕ್ಸ್ಟು ಭಾರತದ ಭೂಸ್ವರೂಪ ವಿಭಾಗಗಳಲ್ಲಿ ಕರಾವಳಿ ಮೈದಾನಗಳು ಒಂದಾಗಿದ್ದು ಹಲವಾರು ಸರೋವರಗಳನ್ನು ಈ ಒಂದು ಭಾರತ ಒಳಗೊಂಡಿದೆ. ಸೊ ಉಲಾರ್ ಸರೋವರ ಅಂತಕ್ಕಂಥದ್ದು ನಾನು ಹೇಳಿದಾಗೆ ನೋಡಿ, ಉಲಾರ್ ಸರೋವರ ಅಂತಕ್ಕಂಥದ್ದು ಜಮ್ಮು ಮತ್ತು ಕಾಶ್ಮೀರ ಶ್ರೀನಗರ ಸರೋವರ ಎಂದು ಕರೆಯುತ್ತಾರೆ. ಉಲಾರ್ ಸರೋವರನ ಶ್ರೀನಗರ ಸರೋವರ ಅಂತಲೂ ಕರೀತಾರೆ. ಇದು ಪೀರ್ ಪಂಜಾಬ್ ಮತ್ತು ಜಾಸ್ಕರ್ ಪರ್ವತಗಳ ನಡುವೆ ಬೋಗಣಿ ಆಕಾರದಲ್ಲಿದ್ದು, ಅಂದರೆ ನೋಡಿ ಇಲ್ಲಿ ಇದನ್ನು ಕೊಟ್ಟಿದ್ದಾರೆ, ಪೀರ್ ಪಂಜಾಲ್ ಮತ್ತು ಜಾಸ್ಕರ್ ಪರ್ವತಗಳ ನಡುವೆ ಕಂಡುಬರ್ತಕ್ಕಂಥದ್ದು ಈ ಉಲಾರ್ ಸರೋವರ ಆಗಿರುತ್ತೆ. ನೆಕ್ಸ್ಟು ಈ ಮೂಲಕವೇ ಝೀಲಂ ನದಿ ಹರಿಯುವುದು. ನೋಡಿ ಎಷ್ಟು ಇನ್ಫಾರ್ಮೇಷನ್ ಇದೆ. ಝೀಲಂ ನದಿ ಹರಿಯತಕ್ಕಂಥದ್ದು ಈ ಉಲಾರ್ ಸರೋವರಗಳ ನಡುವೆ. ಇದನ್ನು ಪುರಾತನ ಕಾಲದಲ್ಲಿ ಮಹಾಪದ್ಮ ಸರಸ್ಸು ಅಂತ ಸಹ ಹೇಳ್ತಾ ಇದ್ರು, ಮಹಾಪದ್ಮ ಸರಸ್ಸು. ನೆಕ್ಸ್ಟ್ ಚಿಲ್ಕಾ ಸರೋವರ ನೋಡೋದಾದರೆ ಇದು ಒರಿಸ್ಸಾದ ತೀರದಲ್ಲಿ ಪೇರಳೆ ಹಣ್ಣಿನ ಆಕಾರದಲ್ಲಿರುವ ಭಾರತ ಅತಿ ದೊಡ್ಡ ಸರೋವರ ಅಂತ. ನೋಡಿ, ಚಿಲ್ಕಾ ಸರೋವರ ಪೇರಳೆ ಹಣ್ಣಿನ ಆಕಾರದಲ್ಲಿದೆ. ಇದು ಒರಿಸ್ಸಾದಲ್ಲಿ ಕಂಡುಬರುತ್ತೆ ಮತ್ತು ಇದು ಅತಿ ದೊಡ್ಡ ಸರೋವರ ಭಾರತದಲ್ಲಿ. ನೆಕ್ಸ್ಟ್ ಲೋಕ್ಟಕ್ ಸರೋವರ ಬಂದು ಇದು ಪೂರ್ವಾಂಚಲ ವಲಯದ ಮಣಿಪುರದಲ್ಲಿ ಕಂಡುಬರ್ತಕ್ಕಂಥ ಒಂದು ಅತಿ ಮುಖ್ಯ ಸರೋವರವಾಗಿರುತ್ತೆ. ಮಣಿಪುರ ಬೆಟ್ಟಗಳ ನಡುವೆ ದೀರ್ಘ ಅಂಡಾಕಾರದ ಕಣಿವೆ ಇದ್ದು ಇದರ ಕೇಂದ್ರ ಭಾಗದಲ್ಲಿ ಲೋಕ್ಟಕ್ ಸರೋವರವಿರುವುದು. ಅಂಡಾಕಾರದ ಕಣಿವೆ ಇದೆ ಇಲ್ಲಿ ಮಣಿಪುರ ಬೆಟ್ಟಗಳ ನಡುವೆ. ಸೊ ಅಲ್ಲಿ ಒಂದು ಈ ಕೇಂದ್ರ ಭಾಗದಲ್ಲಿ ಲೋಕ್ಟಕ್ ಸರೋವರ ಕಂಡುಬರುತ್ತೆ. ಮಣಿಪುರ ನದಿ ಇದರ ಮೂಲಕ ಹರಿಯುತ್ತದೆ. ನೆಕ್ಸ್ಟ್ ಲಾಸ್ಟು ನಕ್ಕಿ ಸರೋವರ ಅಂತಕ್ಕಂಥದ್ದು ರಾಜಸ್ಥಾನದ ಅರಾವಳಿ ಶ್ರೇಣಿಯ ಮೌಂಟ್ ಅಬುವಿನ ಗಿರಿಧಾಮದಲ್ಲಿದೆ. ನೋಡಿ, ಇದು ಒಂದು ಎಕ್ಸಾಮಲ್ಲಿ ಬರ್ಬೋದು. ನಕ್ಕಿ ಸರೋವರವು ರಾಜಸ್ಥಾನದ ಅರಾವಳಿ ಶ್ರೇಣಿಯ ಮೌಂಟ್ ಅಬುವಿನಲ್ಲಿ
ಕಂಡುಬರುತ್ತದೆ ಗಿರಿಧಾಮದಲ್ಲಿ. ಸೊ ನೆಕ್ಸ್ಟ್ ನೋಡಿ ಅಣೆಕಟ್ಟುಗಳು ಮತ್ತು ನದಿಗಳು ಕೊಟ್ಟಿದ್ದಾರೆ. ಕಾವೇರಿ, ಕೃಷ್ಣ, ನರ್ಮದಾ, ಚಂಬಲ್. ಸೊ ನೋಡಿ ಇಲ್ಲಿ ಕಾವೇರಿ ಅಂತಕ್ಕಂಥದ್ದು ಯಾವುದಕ್ಕೆ, ಕೃಷ್ಣ ನದಿ ಯಾವುದು, ನರ್ಮದಾ, ಚಂಬಲ್. ಸೊ ನೋಡಿ ಫಸ್ಟಿಗೆ ನಮಗೆ ನರ್ಮದಾ ಬಂದು ಸರ್ದಾರ್ ಸರೋವರ ಗೊತ್ತಿರುತ್ತೆ ಅಲ್ವಾ. ಸೊ ಹಾಗಾಗಿ ನಮಗೆ ಇಲ್ಲಿ ಕೃಷ್ಣ ಬಂದು ಆಲಮಟ್ಟಿ, ಇನ್ನು ಉಳಿದಿರ್ತಕ್ಕಂಥದ್ದು ಯಾವುದು ಕಾವೇರಿ ಮತ್ತು ಚಂಬಲ್. ಸೊ ಕಾವೇರಿ ಬಂದು ಮಟ್ಟೂರು ಒಂದು ಅಣೆಕಟ್ಟು. ನೆಕ್ಸ್ಟ್ ಚಂಬಲ್ ಬಂದು ಗಾಂಧಿ ಸಾಗರ್. ನೆಕ್ಸ್ಟ್ ನೋಡಿ ಸಜ್ಜೆ, ಗೋಧಿ, ನೆಲಗಡಲೆ, ಬಾಳೆ. ಇದು ಒಂದು ಅದಕ್ಕೆ ಅರ್ಧಕ್ಕಂಥ ಒಂದು ರೋಗಗಳನ್ನು ಕೊಟ್ಟಿದ್ದಾರೆ. ಸಜ್ಜೆ, ಗೋಧಿ, ನೆಲಗಡಲೆ, ಬಾಳೆ ಇದಕ್ಕೆ ಯಾವ ಒಂದು ರೋಗ ಬರುತ್ತೆ ಅಂತ. ಸೊ ಸಜ್ಜೆ ಬಂದು ನಮಗೆ ಹೇರ್ಗಾರ್ಡ್ ರೋಗ ಅಂತಕ್ಕಂಥದ್ದು ಈ ಒಂದು ಸಜ್ಜೆಗೆ ಬರುತ್ತೆ. ನೆಕ್ಸ್ಟು ಗೋಧಿಗೆ ಬಂದು ತುಕ್ಕು ರೋಗ ಅಂತ ಬರುತ್ತೆ. ನೆಕ್ಸ್ಟು ನೆಲಗಡಲೆಗೆ ಬಂದು ಟಿಕ್ಕಾ ರೋಗ ಅಂತ ಬರುತ್ತೆ. ಬಾಳೆಗೆ ಬಾಡುವ ರೋಗ. ಸೊ ಇಷ್ಟು ಬೆಳೆಗಳಿಗೆ ಬರ್ತಕ್ಕಂಥ ಒಂದು ರೋಗಗಳು. ನೆಕ್ಸ್ಟು ಹೊಂದಿಸಿ ಬರೆಯಿರಿ. ಈ ಒಂದು ದೇಶಗಳಿದ್ದಾವೆ, ಅದಿರುಗಳು ಮತ್ತು ಅದರ ಒಂದು ಲೋಹಗಳು ಮತ್ತು ಅದಿರುಗಳನ್ನು ಹೊಂದಿಸಿ ಬರೆಯಿರಿ. ಅರ್ಜೆಂಟೈನ್, ಬಾಕ್ಸೈಟ್, ಹೆಮಟೈಟ್, ಕುಪ್ರೈಟ್, ತಾಮ್ರ, ಕಬ್ಬಿಣ, ಅಲ್ಯೂಮಿನಿಯಂ ಮತ್ತು ಬೆಳ್ಳಿ. ಸೊ ನೋಡಿ ಇಲ್ಲಿ ಅರ್ಜೆಂಟೈಟ್ ಅಂತಕ್ಕಂಥದ್ದು ಬೆಳ್ಳಿನ ಒಂದು ಅದಿರಾಗಿರುತ್ತೆ. ಬಾಕ್ಸೈಟ್ ಬಂದು ಅಲ್ಯೂಮಿನಿಯಮು, ಹೆಮಟೈಟ್ ಬಂದು ಕಬ್ಬಿಣ, ಕುಪ್ರೈಟ್ ಬಂದು ತಾಮ್ರ. ಸೊ ಅರ್ಜೆಂಟೈಟ್ ಬೆಳ್ಳಿ, ಬಾಕ್ಸೈಟ್ ಬಂದು ಅಲ್ಯೂಮಿನಿಯಂ, ಹೆಮಟೈಟ್ ಬಂದು ಕಬ್ಬಿಣ, ಕುಪ್ರೈಟ್ ಬಂದು ತಾಮ್ರ ಆಗಿರುತ್ತೆ. ನೆಕ್ಸ್ಟ್ ಬುಡಕಟ್ಟುಗಳು ಮತ್ತು ಅವರ ರಾಜ್ಯಗಳು ಎಲ್ಲೆಲ್ಲಿ ಕಂಡು ಬರ್ತಾರೆ ಅಂತ. ನೆಕ್ಸ್ಟ್ ಸೋಲಿಗರು ನೋಡಿದ್ರೆ ಕರ್ನಾಟಕ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಕರ್ನಾಟಕದ ಸೋಲಿಗರು ಬರ್ತಾರೆ. ನೆಕ್ಸ್ಟ್ ಕುಮಾರ್ ಅಂತಕ್ಕಂಥದ್ದು ಮಧ್ಯಪ್ರದೇಶದಲ್ಲಿ ಕಂಡು ಬರುತ್ತೆ. ಮಹಾದೇವ್ ಕೋಲಿ ಅಂತಕ್ಕಂಥದ್ದು ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತೆ. ಸಂತಾಲರು ಬಂದು ಜಾರ್ಖಂಡ್. ನೆಕ್ಸ್ಟು ಜಲ್ ಉತ್ಸವಗಳು ಮತ್ತು ಅದರ ಒಂದು ರಾಜ್ಯಗಳು. ಜಲ್ ಮಹೋತ್ಸವ, ಹಾರ್ನ್ಬಿಲ್ಲು, ಕಂಬಳ, ನೋವಾಕಾಯಿ. ಹಾರ್ನ್ಬಿಲ್ ಅಂತಕ್ಕಂಥದ್ದು ಈ ರೀಸೆಂಟಲ್ಲಿ ಎಕ್ಸಾಮಲ್ಲಿ PSI ಎಕ್ಸಾಮಲ್ಲಿ ಯಾವುದು ಕೇಳಿ ಹಿಂದೆ ಪ್ರೀವಿಯಸ್ ಪೇಪರನ್ನು ಹೇಳಿದ್ದೆ. ಹಾರ್ನ್ಬಿಲ್ ಬಂದು ನಾಗಾಲ್ಯಾಂಡ್ ಅಂತ ಹೇಳಿದ್ದೆ ನಾನು. ಸೊ ಹಾಗಾಗಿ ಅದನ್ನು ಫಸ್ಟ್ ಹಾಕ್ಬಿಡೋಣ. ಕಂಬಳ ಎಲ್ಲರಿಗೂ ಗೊತ್ತಿರುತ್ತೆ, ಕರ್ನಾಟಕ ಅಲ್ವಾ. ಸೊ ನೆಕ್ಸ್ಟ್ ಇನ್ನೇನು ಜಲ್ ಮಹೋತ್ಸವ ಬಂದು ಮಧ್ಯಪ್ರದೇಶ. ಇನ್ನು ಉಳಿದಿರ್ತಕ್ಕಂಥದ್ದು ನೋವಾಕಾಯಿ ಬಂದು ಒರಿಸ್ಸಾ. ನೆಕ್ಸ್ಟ್ ಜಲಪಾತ ಮತ್ತು ಸ್ಥಳಗಳನ್ನು ಕೊಟ್ಟಿದ್ದಾರೆ. ಜೋಗ್ ಜಲಪಾತ ಬಂದು ನಮ್ಗೆ ಗೊತ್ತೇ ಇದೆ, ಜೋಗ್ ಜಲಪಾತ ಸಾಗರ ಶಿವಮೊಗ್ಗದಲ್ಲಿ ಕಂಡುಬರುತ್ತೆ. ನೆಕ್ಸ್ಟು ಪರಂಚುಕ್ಕಿ ಗಗನಚುಕ್ಕಿ ಬಂದು ಮಂಡ್ಯದಲ್ಲಿ. ನೆಕ್ಸ್ಟ್ ಹಬೆ ಫಾಲ್ಸ್ ಬಂದು ಮಡಿಕೇರಿ. ಕಾಳಹಸ್ತಿ ಬಂದು ಕೆಮ್ಮಣ್ಣುಗುಂಡಿ. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. ಕಾವೇರಿ, ಮಲಪ್ರಭಾ, ಶರಾವತಿ, ಘಟಪ್ರಭಾ, ಹಿಡ್ಕಲು, ಗೇರುಸೊಪ್ಪ, KRS, ನವಿಲು ತೀರ್ಥ. ಸೊ ನೋಡಿ ಇಲ್ಲಿ ನದಿಗಳು ಮತ್ತು ಅದು ಸೇಮ್ ಅಣೆಕಟ್ಟನ್ನು ಕೊಟ್ಟಿದ್ದಾರೆ. ಕಾವೇರಿ, ಮಲಪ್ರಭಾ, ಶರಾವತಿ, ಘಟಪ್ರಭಾ. ಸೊ ನಮ್ಗೆ ಫಸ್ಟ್ ಗೊತ್ತಿರುತ್ತೆ ಕಾವೇರಿ ಬಂದು KRS ಅಂತ ಎಲ್ರಿಗೂ ಗೊತ್ತು. ನೆಕ್ಸ್ಟು ಮಲಪ್ರಭಾ ಬಂದು ನವಿಲು ತೀರ್ಥಗೆ ಕಟ್ಟಿರ್ತಕ್ಕಂಥದ್ದು. ಶರಾವತಿ ಬಂದು ಗೇರುಸೊಪ್ಪ, ಘಟಪ್ರಭಾ ಬಂದು ಹಿಡ್ಕಲ್ ಅಥವಾ ಹಿಡಕಲ್. ಸೊ ನೋಡಿ ಇಲ್ಲಿ ಕೃಷ್ಣರಾಜಸಾಗರ ಬಂದು ಯೋಜನ್ ಕಾವೇರಿ ನದಿಗೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕನ್ನಂಬಾಡಿ ಎಂಬ ಹಳ್ಳಿ ಬಳಿ ನಿರ್ಮಿಸಲಾಗಿರುತ್ತೆ. ಖ್ಯಾತ ಇಂಜಿನಿಯರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಈ ನೇತೃತ್ವದಲ್ಲಿ ಅಣೆಕಟ್ಟು ನಿರ್ಮಾಣವನ್ನು 1911ರಲ್ಲಿ ಪ್ರಾರಂಭ ಮಾಡ್ತಾರೆ. 1932ರಲ್ಲಿ ಮುಕ್ತಾಯ ಮಾಡ್ತಾರೆ. ಇದರ 2621 ಮೀಟರ್ ಉದ್ದ, 40 ಮೀಟರ್ ಎತ್ತರ ಗಾರೆಯಿಂದ ನಿರ್ಮಿಸಿದ ಅಣೆಕಟ್ಟಾಗಿದೆ. ಇದರ ಸಂಗ್ರಹಣಾ ಸಾಮರ್ಥ್ಯ ಬಂದು 49.4 TMC. ನೆಕ್ಸ್ಟ್ ಘಟಪ್ರಭಾ ಯೋಜನೆ ಬಂದು ಇದು ಕೃಷ್ಣಾ ನದಿಗೆ ಕಟ್ಟಿರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಇದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡಕಲ್ ಬಳಿ ನಿರ್ಮಿಸ್ತಕ್ಕಂಥ ಅಣೆಕಟ್ಟು. ಇದನ್ನು ಹಿಡಕಲ್ ಡ್ಯಾಮ್ ಅಂತ ಸಹ ಹೇಳ್ತಾರೆ. ಇದರ ಒಂದು ಅಣೆಕಟ್ಟು ಉದ್ದ ಬಂದು 4575 ಮೀಟರು, ಎತ್ತರ ಬಂದು 55 ಮೀಟರು. ಇನ್ನು ಗೇರುಸೊಪ್ಪೆ ಜೋಗು ಜಲಪಾತ ಬಂದು ಭಾರತದ ಅತಿ ಎತ್ತರವಾದ ಜಲಪಾತವಾಗಿದ್ದು ಶಿವಮೊಗ್ಗದ ಸಾಗರ ಜೋಗ್ನಲ್ಲಿದೆ. ಶರಾವತಿ ನದಿಯ ದಕ್ಕನ್ ಪ್ರಸ್ಥಭೂಮಿಯ ಸಹ್ಯಾದ್ರಿ ಘಟ್ಟಗಳಲ್ಲಿ ಹರಿಯುವಾಗ ಗೇರುಸೊಪ್ಪದ ಬಳಿ 250 ಮೀಟರ್ ಎತ್ತರಕ್ಕಿಂತ ಧುಮುಕಿ ಜಗತ್ ಪ್ರಸಿದ್ಧ ಜೋಗ್ ಜಲಪಾತವನ್ನು ಸೃಷ್ಟಿಸಿದೆ. ನೆಕ್ಸ್ಟ್ ಮಲಪ್ರಭಾ ಬಂದು ಈ ನದಿಯು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಪಶ್ಚಿಮ ಭಾಗದಲ್ಲಿ ಪಶ್ಚಿಮ ಘಟ್ಟದಲ್ಲಿ ಕಾನ್ ಕುಂಬಿಯಾ ಸಮೀಪದ ಉಗಮಿಸಿ ಪೂರ್ವದ ಕಡೆಗೆ ಹರಿದು ಇದು ಪಶ್ಚಿಮದಲ್ಲಿ ಆಲಮಟ್ಟಿ ಹಾಗೂ ಪೂರ್ವದಲ್ಲಿ ನಾರಾಯಣಪುರ ಜಲಾಶಯಗಳ ನಡುವೆ ಕೂಡಲ ಸಂಗಮದ ಬಳಿ ಕೃಷ್ಣಾ ನದಿಯನ್ನು ಸೇರುತ್ತದೆ. ಇದರ ಉದ್ದ ಬಂದು 30.4 ಕಿಲೋಮೀಟರುಗಳು. ಸವದತ್ತಿಯ ಬಳಿ ಈ ನದಿಯು ಆಳವಾದ ಕಂದರದಲ್ಲಿ ಧುಮುಕುತ್ತದೆ.